ಕೊಡ್ತಾ ಇರುವಂತ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ದಗಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ. ನೋಡಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದ್ರೆ ಅಮೆರಿಕ ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ. ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯ ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ, ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ, ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡೋದಕ್ಕೆ ಕೊಡ್ತಾ ಇರುವಂತ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ದಗಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ. ನೋಡಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದ್ರೆ ಅಮೆರಿಕ ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ. ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯ ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ, ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ, ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡೋದಕ್ಕೆ ಕೊಡ್ತಾ ಇರುವಂತ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ದಗಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ. ನೋಡಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದ್ರೆ ಅಮೆರಿಕ ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ.
ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯ ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿಟ್ಟಿದೆ, ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ರೆ ಕೊಡ್ತಾ ಇರುವಂತಹ ದಾಳಿ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ಅದಗಿಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ ಇದೆ ನೋಡಿ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದ್ರೆ ಅಮೆರಿಕ ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ ನೋಡಿ. ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ. ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯ ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿಟ್ಟಿದೆ, ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ರೆ ಕೊಡ್ತಾ ಇರುವಂತಹ ದಾಳಿ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ಅದಗಿಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ ಇದೆ ನೋಡಿ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದ್ರೆ ಅಮೆರಿಕ ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ ನೋಡಿ. ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ. ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯ ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿಟ್ಟಿದೆ, ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ರೆ ಕೊಡ್ತಾ ಇರುವಂತಹ ದಾಳಿ ಪೆಟ್ಟಿ. ಗಲ್ಫ್ ವಾರ್ 6ನೇ ದಿನಕ್ಕೆ ಕರಟಿದೆ. ಮರುಭೂಮಿ ದಗ ಅಂತ ಅದಗಿಸ್ತಾ ಇದೆ. ಬಹರೇನ್ US ನೆಲಗಳ ಮೇಲೆ ಬೆಂಕಿ ಮಳೆ ಸುರಿಸಿರುವಂತಹ ಇರಾನ್ನ ಸೇನೆ ಕ್ಷಣಕ್ಕೂ ಕೂಡ
ಕದನ ಹೆಚ್ಚಾಗ್ತಾನೆ ಇದೆ. ನೋಡಿ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದೆಯಲ್ಲ, IRGC, ಯಾವುದೇ ಕಾರಣಕ್ಕೂ ಕೂಡ ಮಂಡಿಯೂರುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಎಲ್ಲರೂ ಅಂದುಕೊಂಡ್ರು ಅಯಾತುಲ್ಲಾ ಖಮೇನಿ ಸತ್ರೆ ಇವರೆಲ್ಲ ತಮ್ಮ ಕಂಟ್ರೋಲ್ ಸಿಗ್ತಾರೆ ಅಂತ. ಆದರೆ ಅಮೆರಿಕ, ಇಸ್ರೇಲ್ ಅಂದುಕೊಂಡಿದ್ದೊಂದು, ಈಗ ಆಗ್ತಾ ಇರೋದೊಂದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಯಾವುದಕ್ಕೂ ಕೂಡ ಬಗ್ಗದೆ ಕೇವಲ ಇಸ್ರೇಲ್ ಮೇಲೆ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಮಾರ್ಚ್ 2ನೇ ತಾರೀಕು ದಾಳಿ ಮಾಡಿದಂತ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು IRGC ಕೊಟ್ಟಂತ ಹೊಡೆತ ಪ್ರತೀಕಾರವಾಗಿ. ಇದೇ ತರ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ ಇರಾನ್. ಎಲ್ಲೂ ಕೂಡ ಹಿಂದೇಟನ್ನ ಹಾಕ್ತಾನೆ ಇಲ್ಲ. ಮಹಾಯುದ್ಧ ನೋಡಿ, ಅಲ್ಲಿ ದೃಶ್ಯಗಳು ನೋಡಿ. ಮಾರ್ಚ್ 1ನೇ ತಾರೀಕು ಇರಾನ್ ಮೇಲೆ ಕ್ಷಿಪಣಿಗಳು ಬರ್ತಾ ಇರೋದು ನೋಡಿ. ನೋಡಿ, ಅಲ್ಲಿ ಈಗ ಇರಾನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇತ್ತು. ಈಗ ಅದನ್ನ ಪ್ಲಾನ್ ಮಾಡ್ಕೊಂಡಿದೆ. ಅಮೆರಿಕ, ಇಸ್ರೇಲ್ ಏನು ಮಾಡ್ತಾ ಇದೆ ಅಂತಂದ್ರೆ, ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡಿಟ್ಟಿದೆ, ಆಕ್ಟಿವ್ ಮಾಡಲ್ ಇಟ್ಟಿದೆ. ಇರಾನ್ ಸಣ್ಣ ಸಣ್ಣ ಡ್ರೋನ್ಗಳನ್ನ ಹಾರಾಟ ಮಾಡಿ ಬಿಡ್ತಾ ಇದೆ. ಡ್ರೋನ್ನ ಮೂಲಕ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡೋದಕ್ಕೆ